guys, ವೆಲ್ಕಮ್ ಟು ಲವ್ದೀಪ್ ಚಾನಲ್. ಸಾರಿ ಗೈಸ್, ಇಷ್ಟು ದಿನದಿಂದ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಒಂದು ರೀಸನ್ ಇದೆ. ಸೊ ನಾನು ಈ ವಿಡಿಯೋ ಮಧ್ಯದಲ್ಲಿ ಹೇಳ್ತೀನಿ. ಸೊ ಏನಕ್ಕೆ ನಾನು ವಿಡಿಯೋನ ಮಾಡೋಕ್ಕಾಗಿರಲಿಲ್ಲ, ಇಷ್ಟು ದಿನ ವ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ ಅಂತ ಹೇಳಿ ತುಂಬ ಗ್ಯಾಪ್ ಕೊಟ್ಬಿಟ್ಟೆ. ಸೊ ಅದಕ್ಕೆ ಕ್ಷಮೆ ಇರಲಿ ನಿಮ್ಮ ಹತ್ರ. ಹಾಗೆಯೇ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಗೈಸ್. ಬನ್ನಿ, ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಇವತ್ತೊಂದು ಬಿಗ್ ಸೀಕ್ರೆಟ್ನ ರಿವೀಲ್ ಮಾಡ್ತಿದ್ದೀನಿ. ಇಷ್ಟು ದಿನ ಆಲ್ಮೋಸ್ಟ್ ಬರೀ ಫ್ಯಾಮಿಲಿ ಮೆಂಬರ್ಸ್ಗೆ ಅಷ್ಟೇ ಗೊತ್ತಿತ್ತು, ಅಂದರೆ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸಿಗೆ. ಸೊ ಆಲ್ಮೋಸ್ಟ್ ಬೇರೆ ಔಟ್ಸೈಡರ್ಸ್ಗೆ ಯಾರಿಗೂ ಗೊತ್ತಿಲ್ಲ, ಅಂದರೆ ತುಂಬ ದೂರದ ರಿಲೇಟಿವ್ಸ್ಗೂ ಹೇಳಿರಲಿಲ್ಲ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲೂ ಎಲ್ಲೂ ಹಂಚ್ಕೊಂಡಿರಲಿಲ್ಲ ಇಷ್ಟು ದಿನ. ಸೊ ಇವತ್ತು ಹಂಚ್ಕೊಳ್ಳೋಣ ಅಂತ ಹೇಳಿ, ಸೊ ಏನು ವಿಷಯ ಏನು ಅಂತ ಹೇಳಿ ಹೇಳ್ತೀನಿ ಗೈಸ್. ಇಷ್ಟು ದಿನ ವಿಡಿಯೋ ಮಾಡಿರದೇ ಇರೋದಕ್ಕೆ ಕಾರಣ ಅದು ಒಂದು ರೀಸನ್ನೇ. ಸೊ ಇವಾಗ ಏನಂತ ಹೇಳಿ ಆ ಸುದ್ದಿನ ನಿಮಗೆ ಹೇಳ್ತಿದ್ದೀನಿ. ಎಸ್, ನಮಗೂ ಇದು ಅನ್ಎಕ್ಸ್ಪೆಕ್ಟೆಡಾಗಿ ಆಗಿದ್ದು. ಸೊ ತುಂಬ ಖುಷಿ ವಿಷಯ ಅಂತಲೇ ಹೇಳ್ಬೋದು. ಎಸ್, ಐ ಆಮ್ ಪ್ರೆಗ್ನೆಂಟ್ ಗೈಸ್. ಸೊ ಅದಕ್ಕೋಸ್ಕರ ವಿಡಿಯೋನ ಮಾಡೋಕ್ಕಾಗಿರಲಿಲ್ಲ ಇಷ್ಟು ದಿನ. ಅಂದರೆ ಆಲ್ಮೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋ ಹಾಗೆಯೇ ಸುಮಾರು ಸಿಮ್ಟಮ್ಸ್ ಇರುತ್ತೆ. ಅಂದರೆ ಒಬ್ಬೊಬ್ಬರಿಗೆ ವಾಮಿಟಿಂಗ್ ಇರುತ್ತೆ, ಒಬ್ಬೊಬ್ಬರಿಗೆ ಸುಸ್ತಿರುತ್ತೆ. ಸೊ ಏನೇನೋ ಹಲವಾರು ರೀಸನ್ಸ್ ಇರುತ್ತೆ. ಒಬ್ಬೊಬ್ಬರಿಗೆ ಫುಲ್ ಬಾಡಿ ಪೇಯ್ನ್ ಇರುತ್ತೆ. ಸೊ ನನಗೂ ತುಂಬಾ ವಾಮಿಟಿಂಗ್ ಸೆನ್ಸೇಷನ್ ಇತ್ತು. ಸೊ ಅದರಿಂದ ನನಗೆ ಅಂದರೆ ಮಾಡೋಕ್ಕಾಗಲಿಲ್ಲ ವೀಡಿಯೋಸ್ನ ಇಷ್ಟು ದಿನ. ಸೊ ಅಷ್ಟು ಕಷ್ಟ ಆಯಿತು. ಸೊ ವಾಮಿಟಿಂಗ್ ಇರೋದ್ರಿಂದ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಇವಾಗ ನಾನು ಆಲ್ಮೋಸ್ಟ್ 4th ಕಂಪ್ಲೀಟ್ ಆಗಿ 5th ಮಂತಿಗೆ ಎಂಟರ್ ಆಗಿದ್ದೀನಿ. ಸೊ ಇವಾಗ ರಿವೀಲ್ ಮಾಡೋಣ ಅಂತ ಹೇಳಿ ರಿವೀಲ್ ಮಾಡ್ತಿದ್ದೀನಿ. ಹಾಗೆಯೇ ಇವಾಗ ವಾಮಿಟಿಂಗ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಗೈಸ್. ಆಟೋಮೆಟಿಕ್ಕಾಗಿ 3 ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ತುಂಬ ಕಷ್ಟ ಇತ್ತು ನನಗೆ. ಅಂದರೆ 3 ಮಂತ್ಸ್ವರೆಗೂ ಫುಲ್ ವಾಮಿಟಿಂಗ್ ಇತ್ತು ನನಗೆ. ಅಂದರೆ ಏನು ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ, ಫುಲ್ ಸುಸ್ತಾಗ್ತಿತ್ತು. ಬಿಕಾಸ್ ವಾಮಿಟಿಂಗ್ ಆಗ್ತಿರೋದ್ರಿಂದ ಏನು ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಸೊ ಅದರಿಂದ ನಾನು ಬ್ಯಾಂಗ್ಳೂರಿಂದ ನಮ್ಮ ಮನೆಗೆ, ಅಂದರೆ ನಮ್ಮ ಅಮ್ಮ ಮನೆಗೆ ಬಂದೆ. ಸೊ ಬಂದು ಆಲ್ಮೋಸ್ಟ್ 1.5 ಮಂತ್ ಅಷ್ಟರಲ್ಲೇ ಬಂದಿದೆ ಗೈಸ್. 1.5 ಮಂತ್ ಅಷ್ಟರಲ್ಲಿ ಬಂದಿದೆ. ಸೊ 1 ಮಂತು 5 ಡೇಸ್ ಇದ್ದಂಗೆ ಇನ್ನೂ ಕನ್ಫರ್ಮ್ ಆಗಲಿಲ್ಲ. ಸೊ ಅವಾಗ ನಾನು ಮಂತ್ರಾಲಯ ಎಲ್ಲ ಹೋಗಿ ಬಂದಿದ್ದೆ. ಸೊ ಅದೊಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನಮಗೆ ಗೊತ್ತಾಗಿತ್ತು ಅಂತಂದರೆ ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ಟೆಸ್ಟ್ ಮಾಡಿದಾಗ ನಮಗೆ ಪಾಸಿಟಿವ್ ಬಂದಿತ್ತು. ಸೊ ಅದಾದಮೇಲೂ ಅಂದರೆ ಅವತ್ತು ಇನ್ನೊಂದು 2 ಡೇಸ್ ಆದಮೇಲೆ ಡಾಕ್ಟರ್ ವಿಸಿಟ್ ಮಾಡಿದ್ವಿ. ಅವ್ರೇನು ಹೇಳಿದ್ರು ಅಂದರೆ, ಹೀಗೆ ಏನೂ ಗೊತ್ತಾಗಲ್ಲ, ಇನ್ನೊಂದು 2 ಡೇಸ್ ಆಗಲಿ, ಇನ್ನೊಂದು ವೀಕಿಗೆ ಬರ್ಕೊಡ್ತೀನಿ ಅಂತ ಹೇಳಿದರು. ಸೊ ಅವತ್ತೇನು ಮಾಡಲಿಲ್ಲ, ಆ್ಯಸ್ ಯೂಶ್ವಲ್ ಮಾಮೂಲಿ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ಕೊಟ್ಟರು, ಇದನ್ನು ತೊಗೊಳ್ಳಿ ಅಂತ ಹೇಳಿ. ಸೊ ಅದಾದ್ಮೇಲೆ ಕಳಿಸಿದ್ರು. ನಾವು ಹಂಗೂ ಹೋಗೋಣ ಬೇಡವಾ ಅಂತ ಅಂದ್ಕೊಂಡು ಅವ್ರು ಆಲ್ಮೋಸ್ಟ್ ಹೇಳ್ತಾರೆ ಎಲ್ರೂ. ಸೊ 3 ಮಂತ್ಸ್ವರೆಗೂ ಜರ್ನಿ ಮಾಡಬೇಡಿ ಅಂತ ಹೇಳಿ. ಸೊ ಅದೊಂದು ರಿಸ್ಕ್ ತೊಗೊಂಡು ಹೋಗಿದ್ದಂಥದ್ದಾಯಿತು. ಟ್ರೈನಲ್ಲಲ್ವ, ಏನೂ ಆಗಲ್ಲ, ಸೇಫ್ ಜರ್ನಿ ಅಂದ್ಕೊಂಡು ಟ್ರೈನಲ್ಲಿ ಹೋಗಿದ್ದು ಗೈಸ್. ಮಂತ್ರಾಲಯ ಹೋಗಿದ್ವಿ. ಸೊ ಅವಾಗ 1 ಮಂತ್ 5 ಡೇಸ್ ಅರೌಂಡ್ 8 ಡೇಸ್ ಅರೌಂಡಲ್ಲಿ ಹೋಗಿದ್ವಿ. ಸೊ ಅವಾಗ ಮಂತ್ರಾಲಯ ವಿಸಿಟ್ ಮಾಡಿ ಅದೊಂದು ತುಂಬ ಖುಷಿ ವಿಷಯ ಅಂತಲೇ ಹೇಳ್ಬೋದು. ಸೊ ಒಂಥರ ದೇವ್ರ ಬ್ಲೆಸ್ಸಿಂಗ್ ಸಿಗ್ದಂಗೆ ಆಯಿತು ನಮಗೆ. ಸೊ ಅವಾಗ ಮಂತ್ರಾಲಯ ಮುಗಿಸ್ಕೊಂಡು ಬಂದು ಆಲ್ಮೋಸ್ಟ್ 3 ಡೇಸ್ ಬ್ಯಾಂಗ್ಳೂರಲ್ಲಿ ಇದ್ದೆ ಅನಿಸುತ್ತೆ. ಆಮೇಲಿಂದ ಮತ್ತೆ ಆಗಿಲ್ಲ ನನ್ನ ಕೈಲಿ. ಸೊ ಆಮೇಲೆ ಫುಲ್ಲು ವಾಮಿಟಾಗಿ ಸುಸ್ತಾಗಿ ಹೋಗಿತ್ತು. ಆವಾಗ ನಮ್ಮಮ್ಮ ಬಂದರು, ಮತ್ತೆ ಕರ್ಕೊಂಡು ಇಲ್ಲಿ ಊರಿಗೆ ಬಂದರು. ಸೊ ಅವಾಗಿಂದ ಆಲ್ಮೋಸ್ಟ್ ಇಲ್ಲೇ ಇದ್ದೀನಿ ಗೈಸ್. ಬಿಕಾಸ್ ವಾಮಿಟಿಂಗ್ ಇರೋದ್ರಿಂದ ಆಗ್ತಾನೆ ಇಲ್ಲ ನನ್ನ ಕೈಲಿ ಏನು ಮಾಡೋದಕ್ಕೆ. ಸೊ ಅದಕ್ಕೆ ಇಷ್ಟು ದಿನ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಕ್ಷಮೆ ಇರಲಿ. ಇನ್ನು ಮುಂದೆ ಯಾವ ರೀತಿ ನೀವು ಕಂಟೆಂಟ್ನ ಹೇಳ್ತೀರಾ, ಸೊ ಆ ರೀತಿ ನಾನು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾರಿಗಾದ್ರೂ ನಿಮ್ದೇನೇನಾದ್ರೂ ಅಂದರೆ ಈ ರೀತಿ ನನಗೆ ವ್ಲಾಗ್ ಬೇಕು ಅಂತ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ನನಗೂ ಒಂದು ಐಡಿಯಾ ಸಿಕ್ತಂಗೆ ಆಗುತ್ತೆ ಯಾವ ರೀತಿ ವ್ಲಾಗ್ನ ನೆಕ್ಸ್ಟ್ ಇನ್ ಫ್ಯೂಚರಲ್ಲಿ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ. ನಾನು ಹೊಸ ಬ್ಲಾಗ್ ಇರೋದ್ರಿಂದ ಸೊ ವ್ಲಾಗ್ ಮಾಡ್ತಿರ್ಲಿಲ್ಲ ಇಷ್ಟು ದಿನ. ಆಲ್ಮೋಸ್ಟ್ ಶಾರ್ಟ್ಸ್ ವೀಡಿಯೋಸ್ನ ಮಾಡ್ತಿದ್ವಿ. ಇನ್ಮೇಲಿಂದ ವ್ಲಾಗ್ ಮಾಡೋಣ, ಲಾಂಗ್ ವೀಡಿಯೋಸ್ ಮಾಡೋಣ ಅಂತ ಹೇಳಿ ತುಂಬ ನನಗೆ ಅವಾಗಿನೂ ಇಂಟ್ರೆಸ್ಟ್ ಇತ್ತು ಗೈಸ್. ಬಟ್ ಆದರೆ ಅಷ್ಟು ಮಾಡೋಕ್ಕೆ ನನಗೆ ಆಗ್ತಿರ್ಲಿಲ್ಲ. ಅಂದರೆ ಟೈಮ್ ಶೆಡ್ಯೂಲ್ ಮತ್ತು ವರ್ಕ್ ಅವೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಆಗ್ತಿರ್ಲಿಲ್ಲ. ಇವಾಗ ಟೈಮ್ ಆಗಿದೆ, ಅಂದರೆ ನನಗೆ ತುಂಬ ಇಂಟ್ರೆಸ್ಟ್ ಇದೆ ಇದ್ರ ಮೇಲೇ.
ಸೊ ನೋಡೋಣ, ಇವಾಗ ನಾನು ಮಾಡಬೇಕು ಅಂತ ಹೇಳಿ ತುಂಬ ಫೋರ್ಸ್ಫುಲಿ, ಅಂದರೆ ಮೀನ್ಸ್ ಮನೆಯವರು ಆಲ್ಮೋಸ್ಟ್ ಸ್ಟಾರ್ಟಿಂಗಲ್ಲಿ ಬಿಡ್ತಿರ್ಲಿಲ್ಲ, ಇವಾಗ ಎಕ್ಸೆಪ್ಟ್ ಮಾಡಿದ್ದಾರೆ, ಓಕೆ ಮಾಡು ಅಂತ ಹೇಳಿ ಇವಾಗ ನಾನು ಮಾಡ್ತಿದ್ದೀನಿ ಗೈಸ್. ಇದು ತುಂಬ ಖುಷಿ ವಿಷಯ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸೊ ಅದಕ್ಕೋಸ್ಕರನೇ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಕ್ಷಮೆ ಇರಲಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.